ಸೀನಿಯರ್ಸ್ ಆಗಿ ನೀವು ಅವ್ರನ್ನ ಕನ್ಸಿಡರ್ ಮಾಡಿದಾಗ ಅಟ್ ದ ಸೇಮ್ ಟೈಮ್ ಎಸ್ ಸರ್ ವಾಪಸ್ ಬರ್ತೀನಿ ರಾಜೇಂದ್ರ ಸರ್, ಅದ್ರ ಬಗ್ಗೆ ನಾನು ಕ್ಲಾರಿಟಿ ತಗೊಳ್ತೀನಿ ಹೆಂಗಿರುತ್ತೆ ಸಂಪುಟ ಅಂತ. ಸಚಿವ ಮಾಜಿ ಸಚಿವರು ಈಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಫುಲ್ ಟೆನ್ಷನ್ ಅಂತೆ. ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ತೀವ್ರ ಕಸರತ್ತು. ಆಗೇನು ಸಚಿವರಾಗಬೇಕು ಅಂತ ಕನಸಿದೆಯಲ್ಲ, ಆ ಸ್ಥಾನ ಭದ್ರ ಮಾಡ್ಕೊಳ್ಳೋದು ಕಷ್ಟ ಇದೆ ಅಂತ ಬೆಳಗ್ಗೆ ಸಿದ್ದರಾಮಯ್ಯ ನಿವಾಸಕ್ಕೆ ಓಡ್ ಹೋಗಿದ್ದಾರಂತೆ ಜಮೀರ್ ಅಹಮದ್ ಖಾನ್. ನನ್ನ ಸಚಿವ ಸ್ಥಾನ ಉಳಿಸ್ಕೊಡಿ, ದಯವಿಟ್ಟು ಏನಾದರೂ ಮಾಡಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಕೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಬಳಿ ಅಂತ. ಈಗ ಸಿದ್ದರಾಮಯ್ಯ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ. ಆಲ್ರೆಡಿ ಅವ್ರ ಜೊತೆಗೆ ಹೊರಟು ಬಿಟ್ಟಿದ್ದಾರಂತೆ ನೋಡಿ ದೆಹಲಿಗೆ. ಮೋಸ್ಟ್ಲಿ ಕ್ಲಾರಿಟಿ ಕೊಡೋಕೆ ಗೊತ್ತಿಲ್ಲ. ಕಾವೇರಿ ನಿವಾಸದಿಂದ HL ಕಡೆಗೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಜೊತೆಗೆ ಹೊರಟಿದ್ದಾರೆ. ಅವರ ಜೊತೆಗೆ ನಸೀರ್ ಅಹಮದ್ ಅವರು ಕೂಡ ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅವ್ರನ್ನ ಕಿಕ್ಔಟ್ ಮಾಡಲಾಗಿದೆ ಪಾರ್ಟಿಯಿಂದ. ಯಾಕಂದ್ರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಸೀರ್ ಅಹಮದ್ ಅವರ ಹೆಸರೇ ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಸಿಕ್ತು, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ. ಸೊ ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. ವಾಟ್ ನೆಕ್ಸ್ಟ್? ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಕೂಡ ರಿಲೀಸ್ ಆಗಿದೆ. ಅವರ ವಿರುದ್ಧ ಕ್ರಮ ಆಗುತ್ತಾ? ಆ ಆತಂಕ ಶುರುವಾಗಿದೆ ಜಮೀರ್ ಅಹಮದ್ ಖಾನ್ ಅವರಿಗೆ. ಹಾಗಾಗಿ ಸಿದ್ದರಾಮಯ್ಯನವರ ಜೊತೆಗೆ ದೆಹಲಿಗೆ ಹೊರಟಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಈಗ ತಾನೇ ಮಾರುತಿ ಹೇಳ್ತಾ ಇದ್ರು, ನೀವು ಟಿಕೆಟ್ ಅನೌನ್ಸ್ ಆಗೋ ತನಕ ಕೂಡ ಲಾಬಿ ಮಾಡಿ ಒತ್ತಡ ಮಾಡಿ ನಿಮ್ಮ ಸಮುದಾಯದ ಪರವಾಗಿ ನಿಂತ್ಕೊಳ್ಳಿ, ಒಬ್ಬ ಪ್ರಬಲ ನಾಯಕ ನೀವು ಪಕ್ಷದಲ್ಲಿ. ಆದರೆ ಹೈಕಮಾಂಡ್ ತೀರ್ಮಾನ ಮಾಡಿ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿಗೆ ಟಿಕೆಟ್ ಅಂತ ಅನೌನ್ಸ್ ಮಾಡಿದಾಗ್ಲೂ ಕೂಡ ಅಸಮಾಧಾನ ಹೊರ ಹಾಕ್ತೀರಿ. ನಿಮ್ಮ ಲೀಡರ್ಗಳಲ್ಲಿ ಒಳ ಒಪ್ಪಂದಗಳಾಗತ್ತೆ, ಓಟ್ಗಳನ್ನ ಒಡೆದಾಕ್ಬಿಡೋಣ ಅನ್ನೋ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತೀರಿ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತೀರಿ. ಅಂದ್ರೆ ನೀವು ಹೈಕಮಾಂಡ್ ನಿರ್ಧಾರಕ್ಕೆ ಮಾಡ್ತಾ ಇರುವಂತಹ ಅವಮಾನ ಅಂತ. ಹಂಗಾಗಿ ಇದು ಪಕ್ಷ ವಿರೋಧಿ ಚಟುವಟಿಕೆ. ಏನ್ ಕ್ರಮ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಓಕೆ ರಾಜೇಂದ್ರ ಸರ್, ನೀವು ಕಂಟಿನ್ಯೂ ಮಾಡಿ ಸರ್. ಹಿರಿಯರು ವರ್ಸಸ್ ಕಿರಿಯರು. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಕುಮಾರ್ ಬಂಗಾರಪ್ಪ ಅಂತ ಒಬ್ಬ ಯುವಕನಿಗೂ ಕೂಡ SM ಕೃಷ್ಣ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಗುತ್ತೆ ಅಂತ. ಹಾಗಾಗಿ ಇವತ್ತು ಪ್ರಾಯಶಃ DK ಶಿವಕುಮಾರ್ ಅವರ ನೂತನ ಮಂತ್ರಿಮಂಡಲ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ರೀತಿ ಇರಬಹುದಾ ಅಂತ ನಾನಾದರೂ ಒಂದು ಊಹೆ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಸೀನಿಯರ್ಸ್ ಯಾರಿದ್ದಾರೆ, ಆಗಲೇ 2 ಜೂನಿಯರ್ಸ್ ಯಾರಿದ್ದಾರೆ, ಐ ಥಿಂಕ್ ದಟ್ ಈಸ್ ದ ಅಡ್ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಅಂತ ನನಗೆ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಊಹೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಓಕೆ ಸಮೀವುಲ್ಲಾ ಸರ್, ಹೆಂಗಿರಬಹುದು, ಹೆಂಗೆ ಮಾಡಿದ್ರೆ ಒಳ್ಳೆಯದು ಪಕ್ಷಕ್ಕೂ ಮತ್ತು DK ಶಿವಕುಮಾರ್ ಅವ್ರಿಗೆ ಅಂತ ನನಗೆ ಒಂದನ್ಸುತ್ತೆ. ಸಿದ್ದರಾಮಯ್ಯನವರು ಒಂಥರ ಶಾಡೋ CM ಆಗಿ ಹಿಂದೆ ಇರ್ತಾರೆ. ಅಂದರೆ ನಾನು ಹೇಳಿದ್ದೇ ನಡಿಬೇಕು ಪಕ್ಷದಲ್ಲಿ ಅನ್ನೋ ರೀತಿಯಲ್ಲಿ ವರ್ಕೌಟ್ ಮಾಡ್ತಾರಾ, ಅಥವಾ ಸೈಲೆಂಟ್ ಆಗ್ಬಿಡ್ತಾರಾ? ತಾವು ತಮ್ಮನ್ನ ನಂಬಿಕೊಂಡು ಬಂದವರಿಗೆ ಒಂದು ಉನ್ನತ ಸ್ಥಾನಮಾನ ಕೊಡಿಸಿ ಸೈಲೆಂಟ್ ಆಗ್ಬಿಡ್ತಾರಾ ಸಿದ್ದರಾಮಯ್ಯನವರು? ಅಥವಾ ಸಂಪುಟದಲ್ಲಿ ಆಗಾಗ ಕೈ ತೋರಿಸೋ ಪ್ರಯತ್ನಗಳು ಸಿದ್ದರಾಮಯ್ಯನವರಿಂದ ಆಗುತ್ತಾ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ, ಬಟ್ DK ಶಿವಕುಮಾರ್ ಅವ್ರಿಗೆ ಅಲ್ವಲ್ಲ, ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಇವತ್ತು ನಡೀತಿರುವ ಮೀಟಿಂಗ್ಗಳಲ್ಲಿ ಯಾವ ರೀತಿ ಆ ಬ್ಯಾಲೆನ್ಸಿಂಗ್ ಆಕ್ಟ್ ಆಗುತ್ತೆ ಅನ್ನೋದು ಬಹುತೇಕ ಅಂತಿಮ ಆಗುತ್ತೆ. ಇಬ್ರನ್ನ ಕರೆಸ್ಕೊಂಡಿರೋದು ಆ ಕಾರಣಕ್ಕೇನೆ. ಹೀಗಾಗಿ ಅಲ್ಲಿ ಸಿದ್ದರಾಮಯ್ಯನವರು ಯಾವ ಮುಖಗಳನ್ನ ಇಡಬೇಕು, ಯಾವ ಮುಖಗಳನ್ನ ತಗೋಬೇಕು ಬಿಡ್ಬೇಕು, ಮತ್ತೆ DK ಶಿವಕುಮಾರ್ ಅವರಿಗೆ ಯಾವ್ದನ್ನ ತಗೊಳೋದಕ್ಕೆ ಇಷ್ಟ ಮತ್ತು ಯಾವ್ದು ತಗೊಳೋದಕ್ಕೆ ಇಷ್ಟ ಇಲ್ಲ ಅನ್ನೋದ್ರ ಮೇಲೆ ಮತ್ತೆ ಮೊದಲನೇ ಕಂತಲ್ಲಿ ಯಾವ್ದನ್ನ ತಗೋಬೇಕು ಅನ್ನೋದಷ್ಟೇ ಹೆಚ್ಚು ತೀರ್ಮಾನ ಆಗುತ್ತೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಗಳ ಬಗ್ಗೆ ಇವತ್ತು ಹೆಚ್ಚು ಡಿಸ್ಕಷನ್ ಆಗುತ್ತೆ. ಫಸ್ಟ್ ಬ್ಯಾಚ್ ಅಥವಾ ಈ DCMಗಳು ಆಗ್ಬೇಕೋ ಬಿಡ್ಬೇಕು ಅನ್ನೋದ್ರ ಬಗ್ಗೆನೂ ಇವತ್ತು ಚರ್ಚೆ ಆಗುತ್ತೆ ಅಂತ ನನಗೆ ಬಂದಿರುವಂತಹ ಮಾಹಿತಿ. ಒಳ್ಳೆಯ ಸಂಪುಟವನ್ನ ರಚನೆ ಮಾಡೋದಕ್ಕೆ DK ಶಿವಕುಮಾರ್ ಮುಂದೆ ಹೆಚ್ಚು ಸ್ಕೋಪ್ ಇದೆ ಹೊಸ ಮುಖಗಳಿಗೆ ಕೊಡೋದ್ರ ಮೂಲಕ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಈ ಕ್ಯಾಬಿನೆಟ್ ಏನಿತ್ತು ಅದರಲ್ಲಿ ಸುಮಾರು ಒಂದು 5-6 ಜನ ಮಂತ್ರಿಗಳು ಬಿಟ್ಟೆ ಇನ್ನು ಉಳಿದ ಮಂತ್ರಿಗಳ ಬಗ್ಗೆ ಒಳ್ಳೆ ಒಪಿನಿಯನ್ ಇರ್ಲಿಲ್ಲ. ಅಲ್ಲಿ ಸರ್ಕಾರ ಫಂಕ್ಷನಿಂಗ್ ಬಗ್ಗೆನೂ ಒಳ್ಳೆ ಒಪಿನಿಯನ್ ಇರ್ಲಿಲ್ಲ. ಸಿದ್ದರಾಮಯ್ಯನವರ 2ನೇ ಭಾಗದಲ್ಲಿ ಏನಿತ್ತು ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಳ್ಳೆ ಒಪಿನಿಯನ್ ಇರ್ಲಿಲ್ಲ. ಒಂದ್ 5-6 ಜನ ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದೊಂದು ಬಿಟ್ಟ ಇನ್ ಬೇರೆ ಸಚಿವರೇ ಸಿಗ್ತಿರ್ಲಿಲ್ಲ, ವಿಧಾನಸೌಧಕ್ಕೆ ಬರ್ತಿರ್ಲಿಲ್ಲ, ಫಂಕ್ಷನಿಂಗ್ ಇರ್ತಿರ್ಲಿಲ್ಲ. ಹೀಗಾಗಿ ಅಂತ ಮುಖಗಳನ್ನ ಡ್ರಾಪ್ ಮಾಡಿ ಬೇಕಾದ ಜನರ ಜೊತೆ ಕಾಂಟ್ರವರ್ಸಿ ತಳಕಾಗಿತ್ತು. ಹೀಗಾಗಿ ಅಂತ ಮುಖಗಳನ್ನ ಡ್ರಾಪ್ ಮಾಡಿ ಹೊಸ ಮುಖಗಳಿಗೆ, ಯುವಕರಿಗೆ ಅಲ್ಲಿ ತಂದು ಕೂಡ್ಸಿದ್ರೆ ಒಂದು ಹೊಸ ಫೀಲಿಂಗ್ ಹೋಗುತ್ತೆ. ಮತ್ತೆ ಹೊಸ ಸರ್ಕಾರ ಅಧಿಕಾರದಲ್ಲಿ ಇದೆ ಅನ್ನೋದು ಬರುತ್ತೆ. ಆಂಟಿ ಇನ್ಕಂಬೆನ್ಸಿ ಕಮ್ಮಿ ಆಗುತ್ತೆ. ಇದು ನಂಬರ್ 1. ಇಂತಹ ಆಂಟಿ ಇನ್ಕಂಬೆನ್ಸಿನ ಕಡಿಮೆ ಮಾಡುವಂತಹ ಒಂದು ಜವಾಬ್ದಾರಿ DK ಶಿವಕುಮಾರ್ ಮೇಲೆ. 2ನೇದು ಮಾರುತಿ ಅವರು ಅವಾಗ್ಲೇ ಮಾತಾಡ್ತಾ ನೋಟ್ ಮಾಡಿದ್ರು, ಗ್ಯಾರಂಟಿ ಅಂತ. ಆಯ್ತು, ಗ್ಯಾರಂಟಿ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಕಷ್ಟಪಟ್ಟು ಹಣ ಹೊಂದಾಣಿಕೆ ಮಾಡಿಬಿಟ್ಟು ಪ್ರೋಗ್ರಾಮ್ ಜಾರಿಗೆ ತಂದಿದ್ದಾರೆ. ಅದು ಶಿವಕುಮಾರ್ ಮೇಲಿರುವಂತಹ ಸವಾಲು ಕೂಡ. ಆದ್ರೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅನ್ನ ಎಷ್ಟು ಮಟ್ಟಿಗೆ ವೋಟ್ ಆಗಿ ಕನ್ವರ್ಟ್ ಮಾಡ್ಕೊತಿದ್ದಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್.
ಆ ವೋಟ್ ಆಗಿ ಕನ್ವರ್ಟ್ ಮಾಡೋ ಲೆವೆಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅದನ್ನ ಸರಿಯಾಗಿ ರಿಜಿಸ್ಟರ್ ಮಾಡೋದ್ರಲ್ಲಿ, ಪಕ್ಷದ ಪರ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ, ಕಟಿಂಗ್ ಅಕ್ರಾಸ್ ದಿ ಕಮ್ಯುನಿಟಿ, ಜಾತಿಗಳನ್ನ ಮೀರಿ ಗ್ಯಾರಂಟಿಗಳನ್ನ ಮತಗಳಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಅದು ಆಗ್ತಾ ಇಲ್ಲ. ಹೀಗಾಗಿ ಗ್ಯಾರಂಟಿ ಕಮಿಟಿಗಳು ಮಾಡಿದ್ರು ಕೂಡ ಅವಾಗ ಏನೋ ಒಂದು ಟ್ರೆಡಿಷನಲ್ ಕಮಿಟಿಗಳಾಗಿ ಮುಂದುವರಿತವೆ ಹೊರತು ಗ್ಯಾರಂಟಿ ಮತಗಳ ಗ್ಯಾರಂಟಿ ಸ್ಕೀಮನ್ನ ಮತಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಹೇಗ್ ಸಾಧ್ಯ ಅನ್ನೋದು ಶಿವಕುಮಾರ್ ಮುಂದಿರುವ ಮತ್ತೊಂದು ಸವಾಲು. ಅವ್ರು ಈ ವಿಚಾರದಲ್ಲಿ ತುಂಬಾ ಚಾಣಾಕ್ಷರಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಆ ಕೂಪನ್ಗಳು ಮಾಡಿ ಚುನಾವಣೆಯ ಸಂದರ್ಭದಲ್ಲಿ ಮನೆಗಳಿಗೆ ಹೋಗಿ ಇನ್ನು ಸರ್ಕಾರ ಬರೋದಕ್ಕಿಂತ ಮೊದಲನೇ ಮನೆಗಳಿಗೆ ನಾವು ಅಧಿಕಾರಕ್ಕೆ ಬಂದ 2,000 ರೂಪಾಯಿ ಕೊಡ್ತೀವಿ ಅಂತ ಚೀಟಿಗಳನ್ನ ಮನೆಗಳಿಗೆ ಹಂಚಿ ಒಂದ್ ರೀತಿನಲ್ಲಿ ಅದನ್ನ ಒಂದು ಕ್ಯಾಂಪೇನ್ ಅನ್ನೋ ತರ ಮಾಡಿ ಮತದಾರರನ್ನ ತುಂಬಾ ಸ್ಟ್ರಾಂಗ್ ಆಗಿ ಇಂಪ್ರೆಸ್ ಮಾಡಿದವರ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಮೊದಲಿಗರು. ಅವರೇ ಜಾಸ್ತಿ ಅದನ್ನ ಒಂದು ಆಂದೋಲನದ ರೀತಿಯಲ್ಲಿ ತಗೊಂಡೋದು. ಹೀಗಾಗಿ ಅಟ್ಲೀಸ್ಟ್ ಗೃಹಲಕ್ಷ್ಮಿ ಯೋಜನೆ, ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆ 1.25 ಕೋಟಿ ಹೆಣ್ಮಕ್ಳು, 1.25 ಕೋಟಿ ಹೆಣ್ಮಕ್ಳದ್ದು ಒಂದು ದೊಡ್ಡ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಬಹುದು. ಇನ್ನು ಸರಿಯಾಗಿ ಅದನ್ನ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡೋರು ಕೂಡ ಸರಿಯಾಗಿ ಮಾಡಿಲ್ಲ. ಹೀಗಾಗಿ ಇವೆಲ್ಲ ವಿಚಾರಗಳು ಚಾಲೆಂಜ್ಗಳು ಡಿ ಕೆ ಶಿವಕುಮಾರ್ ಅವ್ರ ಮುಂದಿದೆ. ಇನ್ನೊಂದು ಚಾಲೆಂಜು ಅಂದ್ರೆ ಈಗ ಬಂದಿರೋದು ಅಲ್ಪಸಂಖ್ಯಾತ ನಾಯಕರ ಒಳಗಿರುವ ಕಿತ್ತಾಟವನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ, ದೊಡ್ಡ ಚಾಲೆಂಜ್ ಅದು. ಈಗ ಈ ಆಡಿಯೋ ಏನು ಅವರದ್ದು, ಈ ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ ಏನು ಈಗ ಲೀಕ್ ಆಗಿದೆ, ಅದು ಚಾಲೆಂಜೇ. ಅದನ್ನ ನಿಭಾಯಿಸೋದು ಕೂಡ ತಲೆನೋವೆ. ಅವರು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಜನಪ್ರಿಯ ನಾಯಕರಿದ್ದಾರೆ ಮತ್ತು ಆಡಿಯೋ ಹೇಗ್ ಲೀಕ್ ಆಯ್ತು ಇಬ್ರು ಮಾತಾಡಿರೋದು ಆಡಿಯೋ ಹೆಂಗ್ ಲೀಕ್ ಆಗುತ್ತೆ, ಯಾವ ತುದಿಯಿಂದ ಲೀಕ್ ಆಗುತ್ತೆ, ಜಮೀರ್ ಅಹಮದ್ ಅವ್ರ ವಿರುದ್ಧ ಇರೋ ಆಡಿಯೋನ ಅವರೇ ಲೀಕ್ ಮಾಡಕ್ ಸಾಧ್ಯನಾ? ಇಲ್ಲ. ಹೀಗಾಗಿ ಆಡಿಯೋ ಎಲ್ಲಿಂದ ಲೀಕ್ ಆಯ್ತು, ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಇದು ಒಂದೇ ಅಲ್ಲ, ಪೈಲ್ವಾನ್ ಜೊತೆ ಅವರು ನಾಮಪತ್ರ ವಾಪಸ್ ತಗೋಬೇಕಾದ್ರೆ ಮಾತಾಡಿರೋ ಆಡಿಯೋ ಕೂಡ ಒಂದು ಗುಂಪಿನ ಹತ್ರ ಇದೆ. ಅದು ಕೂಡ ಹೈಕಮಾಂಡ್ ಅಂಗಳಕ್ಕೆ ರೀಚ್ ಆಗಿದೆ. ಇದು ಒಂದೇ ಆಡಿಯೋ ಅಲ್ಲ, ಇದರ ಜೊತೆಗೆ ಇನ್ನೂ ಆಡಿಯೋಗಳು, ಇನ್ನೂ ಡೈರೆಕ್ಷನ್ಸ್ಗಳು, ಕೆಲವು ಅವರದ್ದು ಎನ್ನಲಾದ ಆಡಿಯೋದ ಹೈಕಮಾಂಡ್ ಅಂಗಳಕ್ಕೆ ಆಲ್ರೆಡಿ ಹೋಗಿದೆ. ಹೀಗಾಗಿ ಅಲ್ಲಿ ಜಮೀರ್ ಅಹಮದ್ ಅವರನ್ನ ಹೇಗೆ ಅವರು ಕನ್ಸಿಡರ್ ಮಾಡ್ತಾರೆ? ಅವ್ರು ಹೇಳೋದೇನು, ಅವರೊಬ್ಬರೇ ಲೀಡ್ರ, ರಿಜ್ವಾನ್ ಅರ್ಷದ್ ಇಲ್ವಾ, ಸಲೀಂ ಅಹಮದ್ ಅವ್ರಿಲ್ವಾ, ಮತ್ತೆ ಆಮೇಲೆ ಈ ತರ ತನ್ವೀರ್ ಸೇಠ್ ಈಸ್ ಸೀನಿಯರ್ ಕಾಂಗ್ರೆಸ್ ಲೀಡರ್, ಮೈಸೂರಿನ ನಾಯಕರು ಅವ್ರಿಲ್ವಾ? ಈ ತರದ ಆರ್ಗ್ಯುಮೆಂಟ್ ಅಲ್ಪಸಂಖ್ಯಾತರ ವಲಯದಲ್ಲೇ ನಡೀತಿರುವ ಕಿತ್ತಾಟ ಇದೆಯಲ್ಲ, ಅವರೊಬ್ಬರೇ ಲೀಡರ್ ಅಲ್ಲ ಅನ್ನುವ ಅದು ಕೂಡ ಕೌಂಟ್ ಆಗುತ್ತೆ. ಅದನ್ನ ನಿಭಾಯಿಸಿ ಬ್ಯಾಲೆನ್ಸ್ ಮಾಡಿ ಅಥವಾ ಡಿ ಕೆ ಶಿವಕುಮಾರ್ ಇಲ್ಲಿ ಒಬ್ಬ ಹೊಸ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಹೊಸ ನಾಯಕ ಏನಾದ್ರು ಬರೀ ಅವರಿಗೆ ಯಾಕೆ ಅನ್ನೋ ಒಪಿನಿಯನ್ ಬಂದ್ರು ಬರ್ಬೋದು. ಜಮೀರ್ ಅವರಿಗಂತೂ ಇದು ಚಾಲೆಂಜ್. DCM ಆಗೋ ಸಂದರ್ಭದಲ್ಲಿ, DCM ರೇಸ್ ಅಲ್ಲಿ ನಾವ್ ಇದೀವಿ ಅಂತ ಹೇಳ್ಕೊಳ್ಳೋ ಸಂದರ್ಭದಲ್ಲಿ ಈ ಆಡಿಯೋ ಬಹಿರಂಗ ಆಗಿರೋದು ಡೆಫಿನೆಟ್ಲಿ ಅವರಿಗೆ DCM ಸ್ಥಾನ ಅಲ್ಲ, ಸಚಿವ ಸ್ಥಾನ ತಪ್ಪಿಸೋದಕ್ಕೇನೆ ಇದು ಲೀಕ್ ಆಗಿರುವಂತಹ ಇದು ಅವ್ರು ಹೇಳ್ತಾರೆ. ಅದರಲ್ಲಿ ಅವರಲ್ಲ, ಅವರದ್ದು ಎನ್ನಲಾದ ಧ್ವನಿನಲ್ಲಿ ಅವ್ರು ಹೇಳ್ತಾರೆ. ಒಂದು ಏನು ಕಾಂಗ್ರೆಸ್ನವ್ರು ಏನಂತ ಹೇಳ್ತಾರೆ, ಹಂಗಂದ್ರೆ ಕಾಂಗ್ರೆಸ್ನವ್ರು ಯಾರು? ಅವರೇ ಕಾಂಗ್ರೆಸ್ನವ್ರು, ಕಾಂಗ್ರೆಸ್ ಕಡೆಯವ್ರು ಏನಂತಾರೆ ಅಂತ ಕೇಳ್ತಾರೆ. ಹೀಗಾಗಿ ಇದು ಕ್ವೈಟ್ ಇಂಟ್ರೆಸ್ಟಿಂಗ್. ಇದನ್ನ ಹೇಗೆ ಡಿ ಕೆ ಶಿವಕುಮಾರ್ ಅವರು ಈ ಮುಸ್ಲಿಂ ಆಂತರಿಕ ರಾಜಕಾರಣವನ್ನ ಹೇಗೆ ನಿಭಾಯಿಸ್ತಾರೆ, ಮತ್ತೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ? ಸಿದ್ದರಾಮಯ್ಯ ಏನಾದ್ರು ಕೈ ಬಿಟ್ರೆ ಕಷ್ಟ. ಇದು ದಿಸ್ ಇಸ್ ಎಸ್ ಸಮೀವುಲ್ಲಾ ಸರ್, ವಾಪಸ್ ಬರ್ತೀನಿ, ಮತ್ತೆ ಮಾತಾಡಿಸ್ತೀನಿ. ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನು ಯಾರ್ಯಾರು ಆಡಿಯೋ ವಿಡಿಯೋಗಳು ವೈರಲ್ ಆಗುತ್ತೋ ಅಂತ. ಸಂಪುಟ ಪುನರ್ರಚನೆ ಆಗೋ ತನಕ ಕೂಡ ಕೆಲವರಿಗೆ ಸಚಿವ ಸ್ಥಾನ ತಪ್ಪಿಸುವ ಪ್ರಯತ್ನಗಳು ಪಕ್ಷದಲ್ಲಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮೊದಲ ಕೇಸ್ ನಾವು ನೋಡ್ತಾ ಇದ್ದೀವಿ.